ಇವಾಗ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗುತ್ತಲ್ಲ, ಇದೇ ಥರ ನಿರ್ಮಾಪಕರ ಮೇಲೆ ಒಂದು ಅತ್ಯಾಚಾರ ಇದೆ. ನಾವು ಹೋರಾಟ ಮಾಡ್ತಿರೋದು ಓಕೆ, ಹೆಣ್ಮಕ್ಳು ಒಂದು ಅತ್ಯಾಚಾರ ನಾವು ವಿಚಾರ ಇಟ್ಕೊಂಡು, ಬಟ್ ಅದ್ರದ್ದು ರಿಸಲ್ಟ್ ಏನಾಗಬೇಕಾಗಿದೆ ಅಂತಂದ್ರೆ ಮನಸ್ಸುಗಳು ಸ್ವಚ್ಛ ಆಗಬೇಕಾಗಿದೆ. ಆ ಥರ ಕೃತ್ಯ ಮಾಡೋರು ಕ್ರಿಮಿನಲ್ಸ್ ಏನಿದಾರಲ್ಲ ಅವ್ರು ಸುಧಾರಣೆ ಆಗಬೇಕಾಗಿದೆ. ಇದಕ್ಕೆ ಎಲ್ಲ ಏನು ಪರಿಹಾರ ಅಂತಂದ್ರೆ ನೇಷನ್ ಕ್ಲೀನ್ ಆಗಬೇಕು ಅಂದರೆ ಯೋಚನೆ ಮಾಡೋ ರೀತಿ, ಭಾವನೆ, ಆಮೇಲೆ ಎಂಪತಿ ಅಂತೀವಿ. ನೀವು ಏನು ಕಷ್ಟದಲ್ಲಿ ಹೋಗ್ತಾ ಇದ್ದೀರಿ ನಿಮ್ಮ ಜೀವನದಲ್ಲಿ, ನಾನು ಅದು ಅರ್ಥ ಮಾಡಿಕೊಂಡು ನಿಮಗೆ ಅನುಸರಿಸಿ ನಿಮ್ಮ ಜೊತೆ ನಾನು ಕಾಂಪ್ರಮೈಸ್ ಆಗಿರೋದು ಆ್ಯಕ್ಚುಲಿ ಹ್ಯೂಮ್ಯಾನಿಟಿ. ನಿಮ್ಮ ಒಳಗಡೆ ಏನು ನಡೀತಾ ಇದೆ, ನೀವು ಯಾಕೆ ಇಷ್ಟು ಭಾವುಕರಾಗ್ತಾ ಇದ್ದೀರ ಅಂತ ನಿಮ್ಮನ್ನು ತಿಳ್ಕೊಳ್ಳೋಂಥ ಸಾಮರ್ಥ್ಯನೇ ನನಗಿಲ್ಲ ಅಂತಂದರೆ ಅವನಿಗೆ ಮನುಷ್ಯತ್ವ ಇಲ್ಲ. ಸೊ ಇಲ್ಲಿ ಕೂಡ ನಾವು ಸಮಾಜದಲ್ಲಿ ಬರೀ ಹೆಣ್ಮಕ್ಳಾಗಿರ್ಬೋದು, ಒಂದು ಬಡತನ ಆಗಿರ್ಬೋದು, ಒಂದು ಜಾತಿ ವಿಚಾರದಲ್ಲಾಗಿರ್ಬೋದು, ಒಂದು ಅನ್ಎಂಪ್ಲಾಯ್ಮೆಂಟ್ ವಿಚಾರ ಆಗಿರ್ಬೋದು, ಸಾಕಷ್ಟು ಪ್ರಾಬ್ಲಮ್ಸ್ಗಳಿದ್ದಾವೆ. ಅದೆಲ್ಲದಕ್ಕೂ ಒಂದು ಒಳ್ಳೆ ಮನಸ್ಸುಗಳು ಸ್ಪಂದಿಸಿ ಎಲ್ಲರೂ ಹ್ಯೂಮನ್ಸ್ ಆಗಬೇಕಾಗಿದೆ. ಇವಾಗ ಪೈರಸಿ ಬರ್ತಾ ಇದೆ ಅಂತಂದ್ರೆ ಅವ್ರಿಗೆ ಕೂಡ ಈ ಸಿನಿಮಾ ಅನ್ವಯ ಆಗುತ್ತೆ. ಅವರವರೇ ತಿಳ್ಕೋಬೇಕು. ಒಬ್ಬ ನಿರ್ಮಾಪಕ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾನೆ, ಅದು ಅವನ ಅಧಿಕಾರ ಅಲ್ಲ, ಅವನ ಹಕ್ಕಲ್ಲ, ಅದು ದರೋಡೆನೇ, ಅದು ಇಟ್ಸ್ ಡಕೈಟಿ. ಅದು ಅವನು ಹೆಂಗೆ ಸುಧಾರಿಸ್ಬೇಕು? ಅವನು ಕೂಡ ಟೆಲಿಗ್ರಾಮ್ನಲ್ಲಾದ್ರೂ ಅಟ್ಲೀಸ್ಟ್ ಸಿನಿಮಾ ನೋಡಿ ಅವ್ನು ತಿಳ್ಕೋಬೇಕು. ಪೈರಸಿನಲ್ಲಾದ್ರೂ ಅವ್ನು ನೋಡಿ ತಿಳ್ಕೋಬೇಕು, ನಾನು ಮಾಡ್ತಿರೋ ಡಿಲೀಟ್ ಮಾಡ್ಬಿಡ್ತೀನಿ ಅಂತ ಅಷ್ಟೇ. ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ? ಈ ಹ್ಯಾರಿ ಪಾಟರ್ ಸೀರೀಸ್ ಬರೋದಲ್ಲ, ಒಂದು ಕಾಲದಲ್ಲಿ ಎಲ್ಲ ಮಕ್ಕಳು ಅದನ್ನು ಓದೋರು. ನನ್ನ ಮಗಳನ್ನು ಓದ್ತಾ ಇದ್ದಳು. ಆಮೇಲೆ ಯಾವುದೋ ಒಂದು 5ನೇ ಬುಕ್ ಏನೋ ಅದರದ್ದು ನಾವು ನಾಗಶ್ರೀಗೆ ಹೋಗಿ ನಾವು 4th ಬ್ಲಾಕಲ್ಲಿ ಬುಕ್ ಮಾಡಿದ್ವಿ. ಒಂದು 2-3 ತಿಂಗಳ ಮುಂಚೆನೇ ಬುಕ್ ಮಾಡಬೇಕು, ನಮ್ಗೆ ಬೇಕು ಕಾಪಿ ಅಂತ. ಆಗ ನನ್ನ ಮಗಳನ್ನ ಕೇಳಿದೆ, ನಿನ್ನ ಫ್ರೆಂಡ್ಸ್ ಎಲ್ಲ ಅದು ಪೈರೇಟೆಡ್ ಬುಕ್ ರಿಲೀಸ್ ಆಗೋಕ್ಕೆ ಮುಂಚೆನೇ ಅದು ಪೈರೇಟೆಡ್ ಕಾಪಿ ಇತ್ತು ಎಲ್ಲರ ಹತ್ರ. ನಾನು ಹೇಳಿದೆ, ನೀವು ತಗೊಳ್ಳಲ್ಲ. ಅವಳು ನನ್ನ ಮಗಳು, ಆಗ 11 ವರ್ಷನೇ ಅವಳಿಗೆ. ಅವಳು ಹೇಳಿದವಳು, ಅದು ನಾನು ಹ್ಯಾರಿ ಪಾಟರ್ ಅಭಿಮಾನಿ, ನಾನು ಅವನು ಮಾಡದೇ ಇರೋ ಕೆಲಸನ ನಾನು ಮಾಡೋದಿಲ್ಲ ಅಂತ ಹೇಳೋದು. ಅದು ನಿಜ. ಅದು ಹೇಳಿದ್ರೆ ಜನ ತಿದ್ಕೋಬೇಕು, ಸರಿ ಇಲ್ಲ ಅಂತ ಅನ್ಕೋಬೇಕು. ಜನರು ತಮ್ಮ ಮನಸ್ಸು ಮುಟ್ಕೊಂಡು ಪ್ಲೇಜ್ ಮಾಡಬೇಕು, ತಮಗೆ ತಾವೇ ಪ್ರಮಾಣ ಮಾಡ್ಕೋಬೇಕು. ಯಾರೋ ಒಬ್ಬ ಪೈರಸಿ ಮಾಡ್ತಿರೋದು, ಅಥವಾ ತಮಿಳ್ನಾಡು ಕೆಲಸ ಜನ ಒಂದು 10 ಜನ ಮಾಡ್ಬೋದು, ಅಂದ್ರೆ 100 ಜನ ಮಾಡ್ಬೋದು. ಸಿನಿಮಾ ನೋಡೋಂಥ ಕೋಟ್ಯಾಂತರ ಜನ ಇದ್ದಾರಲ್ಲ, ಅವರು ಪ್ಲೇಜ್ ಮಾಡ್ಕೋಬೇಕು, ನಾವು ಪೈರಸಿ ನೋಡಲ್ಲ ಅಂತ. ಸರ್ ಹೇಳ್ದಂಗೆ ನಮ್ಮ ಕೆಲಸಕ್ಕೆ ಅವರು ಶ್ಲಾಘನೀಯ ಅಂತ ಹೇಳಬೇಕು ಅಂತಂದರೆ, ಅದನ್ನು ಪ್ರಶಂಸೆ ಕೊಡಬೇಕು ಅಂತಂದರೆ ಎಲ್ಲಿ ನೋಡಬೇಕು ಅಲ್ಲೇ ನೋಡಲಿ. ಅವನು ಪೈರಸಿ ಮಾಡಿದವನು ಎಷ್ಟು ತಪ್ಪಿತಸ್ಥಾನೋ, ಆ ಪೈರೇಟೆಡ್ ಸಿನಿಮಾ ನೋಡೋನು ಅಷ್ಟೇ ದೊಡ್ಡ ತಪ್ಪಿತಸ್ಥ. ಅದು ಜನ ಪ್ಲೇಜ್ ಮಾಡ್ಕೊಂಡು ಪ್ರಾಮಿಸ್ ಮಾಡ್ಬೇಕು, ನಾವು ಇದನ್ನು ನೋಡಲ್ಲ ಅಂತ. ಅಷ್ಟೇ ಅದಕ್ಕೆ ಪರಿಹಾರ ಇರೋದು. ಅದಕ್ಕೆ ಬೇರೆ ಏನು ನನಗೆ ದಾರಿ ಏನು ಕಾಣ್ತಾ ಇಲ್ಲ. ಪ್ರಾಸೆಸ್ ಅಂತಂದರೆ ಅದಕ್ಕೆ ಆದಂಥ ಒಂದು ಗ್ರೌಂಡ್ ವರ್ಕ್ಗಳು ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ ನಾನು ರೀಚ್ ಆಗಬೇಕು ಆಗ್ತಾ ಇದ್ದೀನಿ. ಅದಕ್ಕೆ ಅಂತಲೇ ನಾನು ಒಂದು ರಾಜಕಾರಣಿಗಳಿಗೆ ಶೋ ಮಾಡಿದ್ದೆ, ಜನರಿಗೆ ತೋರ್ಸೋಕ್ಕೂ ಮುಂಚೆ. ಅವರು ಅದನ್ನು ನೋಡಿ ಅವರವರ ಕ್ಷೇತ್ರದಲ್ಲಿ ಜನಕ್ಕೆ ಅದ್ರ ಬಗ್ಗೆ ಮಾಹಿತಿ ತಲುಪಿಸ್ಲಿ ಅಂತ. ಬಟ್ ಅವತ್ತದು ಒಂದು ಬೇಸರ ಸಂಗೀತ, ಬೆರಳಂಕೆ ಅಷ್ಟು ಜನ ಬಂದರು ಅವತ್ತು. ಅಲ್ಲಿ ಸೆಷನ್ ಇತ್ತು. ಅದೇ ನಾನು ಹೇಳ್ತಾ ಇರೋದು, ಅವರಿಂದ ತಪ್ಪಂತಲ್ಲ, ನನ್ನ ಬೇಸರ ಸಂಗೀತ ಅಂದರೆ ತಲುಪ್ಸೋಕ್ಕಾಗಲಿಲ್ಲ ಅವತ್ತು. ಅದು ರಾಂಗ್ ಡೇ ಇತ್ತು, ಇನ್ನೊಂದು ಯಾರನ್ನೂ ದೋಷಿಸ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಅವತ್ತಿನ ದಿನ ಬೇಸರ. ಬಟ್ ಮತ್ತೆ ಅದು ಆ ಪ್ರಯತ್ನಗಳು ಮಾಡ್ತಾ ಇದ್ದೀನಿ. ಅಂದರೆ ಒಬ್ಬನಿಂದನೇ ಸಾಧ್ಯ ಇಲ್ಲ. ಆ ಒಂದು ಪೊಸಿಷನ್ಗೆ, ಪ್ರೆಸಿಡೆಂಟ್ಶಿಪ್ ಅನ್ನೋ ಪೊಸಿಷನ್ಗೆ ಈ ವಿಚಾರ ತಲುಪಬೇಕು ಅಂದರೆ ಅದು ಬಹುಸಂಖ್ಯೆನಲ್ಲಿ ಆಗಬೇಕು. ಅದನ್ನ ಹೋಗಿ ಅಲ್ಲಿ ಸ್ಕ್ರೀನ್ ಮಾಡಬೇಕು. ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅಂತ ನಾವು ನೋಡಬೇಕು. ಆ್ಯಕ್ಚುಲಿ ಟ್ರೈ. ಎಸ್, ಅದೊಂದು ಪಾಯಿಂಟ್. ಕರೆಕ್ಟ್. ಎಲ್ಲ ಶಾಲೆ ಮಕ್ಕಳಿಗೆ, ಸರ್ಕಾರಿ ಶಾಲೆ ಮಕ್ಕಳಿಗೆ. ಹಾಂ ಹಾಂ, ಶ್ಯೂರ್. ಅಲ್ಲ, ಆ ನಿಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯಗಳು ಖಂಡಿತ ನನಗೆ ತಲುಪಿಸಿ, ಖಂಡಿತ ಅದಕ್ಕೊಂದು ಚರ್ಚೆ ಮಾಡೋಣ. ಡೆಫಿನೆಟ್ಲಿ. ಹೌದು ಹೌದು ಹೌದು, ಖಂಡಿತ ಮಾಡೋಣ ಸರ್. ಇನ್ನೊಂದು ಅಲ್ಲಿ